ಕುಂದಾನಗರಿ ಬೆಳಗಾವಿ ನಾಳೆಯಿಂದ 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನಕ್ಕೆ ಸಾಕ್ಷಿಯಾಗಲಿದೆ. ನಾಳೆಯಿಂದ 10 ದಿನ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದ್ದು ಈಗ ಕೊನೆಯ ಹಂತದ ಸಿದ್ಧತೆಯನ್ನ ಸ್ಪೀಕರ್ ಮತ್ತು ಸಭಾಪತಿ ಪರಿಶೀಲಿಸಲಿದ್ದಾರೆ. ಬೆಳಗಾವಿಯ ಸುವರ್ಣಸೌಧಕ್ಕೆ ಖುದ್ದು ಅವರು ಭೇಟಿ ಕೊಟ್ಟು ಪರಿಶೀಲನೆಗಳನ್ನ ಮಾಡೋದು, ಆ ಬಳಿಕ ಅಧಿವೇಶನಕ್ಕೆ ಮಾಡಿಕೊಂಡಿರುವ ಸಿದ್ಧತೆಗಳ ಕುರಿತಾಗಿ ಸುದ್ದಿಗೋಷ್ಠಿಯೊಂದನ್ನು ಕೂಡ ನಡೆಸ್ತಾರೆ ಅಂತ ಹೇಳಿ ಮಾಹಿತಿ. ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೆಳಗಾವಿಗೆ ಇವತ್ತೇ ಮುಖ್ಯಮಂತ್ರಿಗಳು ಕೂಡ ಆಗಮಿಸ್ತಾರೆ. ವಿಶೇಷ ವಿಮಾನದಲ್ಲಿ ಬೆಳಗಾವಿಗೆ ಸಿಎಂ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇದರ ಜೊತೆಗೆ ಇಡೀ ಸರ್ಕಾರ, ಅಧಿಕಾರಿ ವರ್ಗ ಬೆಂಗಳೂರಿನಿಂದ ಬೆಳಗಾವಿಗೆ ಶಿಫ್ಟ್ ಆಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಮತ್ತು ಡಿಸಿಎಂರನ್ನ ಸಚಿವರನ್ನ ಸ್ವಾಗತ ಮಾಡೋದಕ್ಕೆ ಇಡೀ ನಗರ ಮಧು ಒಣಗಿತ್ತಿಯಂತೆ ಸಿಂಗಾರಗೊಂಡಿದ್ದು ಕಂಡು ಬರ್ತಾ ಇದೆ. ಎಲ್ಲೆಡೆ ಫ್ಲೆಕ್ಸು, ಬ್ಯಾನರ್ ಅಳವಡಿಕೆ ಕೂಡ ನಡೀತಾ ಇದೆ. ಕೊನೆ ಹಂತದ ಸಿದ್ಧತೆಯನ್ನ ಇವತ್ತು ಸ್ಪೀಕರ್ ಮತ್ತು ಸಭಾಪತಿ ಪರಿಶೀಲಿಸ್ತಾರೆ ಅನ್ನುವಂಥದ್ದು. ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಈ ತನಕ 13 ಬಾರಿ ಉಭಯ ಸದನಗಳ ಅಧಿವೇಶನ ನಡೆದಿರೋದು. ಅಧಿವೇಶನಕ್ಕೆ ಈ ತನಕ ಒಟ್ಟು 170 ಕೋಟಿ ಖರ್ಚಾಗಿರೋದು ಬೆಳಗಾವಿಯಲ್ಲಿ ನಡೆದಿರೋ ಚಳಿಗಾಲದ ಅಧಿವೇಶನಕ್ಕೆ. ಬಟ್ ಈ ಸರ್ತಿ 10 ದಿನದ ಬೆಳಗಾವಿ ಅಧಿವೇಶನಕ್ಕೇನೆ 21 ಕೋಟಿ ಖರ್ಚು ಮಾಡಲಾಗ್ತಿದೆ ಅನ್ನುವ ಡೀಟೇಲ್ಸ್ ಇದೆ. ಚಳಿಗಾಲದ ಅಧಿವೇಶನಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆ ಮಾಡಿದ್ದು, ಕಳೆದ ವರ್ಷ 15 ಕೋಟಿ ವೆಚ್ಚದಲ್ಲಿ ಅಧಿವೇಶನ ಮುಗಿಸಲಾಗಿತ್ತು. ಬಟ್ ಈ ಬಾರಿ ಅಮೌಂಟ್ ಏರಿಕೆಯಾಗಿದೆ. ಖರ್ಚು ವೆಚ್ಚದಲ್ಲಿ ಈ ವರ್ಷ 6 ಕೋಟಿ ರೂಪಾಯಿ ಏರಿಕೆ ಆಗಿರೋದು. ಶಾಸಕರು, ಅಧಿಕಾರಿಗಳ ವಸತಿಗೋಸ್ಕರ ಕೂಡ 3000 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. 6000 ಪೊಲೀಸ್ ಸಿಬ್ಬಂದಿಗೆ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಿದ್ದಾರೆ. ಇದರ ಜೊತೆಗೇನೆ ಅಧಿವೇಶನಕ್ಕೆ ಒಂದಷ್ಟು ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ 84 ಸಂಘಟನೆಗಳಿದೆ. ಚರ್ಚೆ ಆಗಬೇಕಾಗಿರುವಂಥ ವಿಚಾರಗಳು, ಈ ಹೆಸರು, ಸೋಯಾಬೀನ್ ಬೆಳೆಗಳಿಗೆ ಪರಿಹಾರ ಕೊಡುವಂತೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರವನ್ನು ಕೆಲವು ಸಂಘಟನೆಗಳು ಮಾಡಿಕೊಂಡಿದೆ. ನೋಡಿ, ಇದು ಸೇರಿ 13ನೇ ಸರ್ತಿ ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾ ಇರೋದು. ಬಟ್ ಇಲ್ಲಿ ಅಧಿವೇಶನ ಮಾಡೋದಕ್ಕೆ ಒಂದು ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡಬೇಕು, ಹಾಗಾಗಿಯೇ ಇಲ್ಲಿ ಅಧಿವೇಶನ ನಡೆಸಬೇಕು ಅಂತ ಹೇಳಿ ಸುವರ್ಣಸೌಧ ನಿರ್ಮಾಣ ಮಾಡಿ ಅಲ್ಲಿ ಅಧಿವೇಶನ ಮಾಡ್ತಿರೋದು. ಬಟ್ ಎಷ್ಟರ ಮಟ್ಟಿಗೆ ಈ ಗುರಿ ಸಾಕಾರವಾಗಿದೆ ಅನ್ನೋದು ಪ್ರಶ್ನೆ. ಪ್ರತಿ ಬಾರಿ ಕೂಡ ಚಳಿಗಾಲದ ಅಧಿವೇಶನ ಆಗುತ್ತೆ, ನಾಯಕರುಗಳೆಲ್ಲ ಬೆಳಗಾವಿಗೆ ಬರ್ತಾರೆ, ಭರ್ಜರಿ ಭೋಜನದ ವ್ಯವಸ್ಥೆ ಅವ್ರಿಗೆಲ್ಲ ಮಾಡಲಾಗಿರುತ್ತೆ. ಇನ್ಫ್ಯಾಕ್ಟ್ ಸ್ಪೀಕರ್ UT ಖಾದರ್ ಅವರು ಈ ಅಧಿವೇಶನಕ್ಕೆ ಬರುವಂತಹ ಶಾಸಕರು, ಸಚಿವರಿಗೆಲ್ಲ ಉಚಿತವಾದಂತಹ ಊಟ, ಹಾಗೆ ವಸತಿ ವ್ಯವಸ್ಥೆ, ಅದರ ಜೊತೆಗೆ ಶಾಸಕರು ರೆಸ್ಟ್ ಮಾಡಲಿ ಅಂತ ಹೇಳಿ ರಿಕ್ಲೈನರ್ ವ್ಯವಸ್ಥೆ ಎಲ್ಲವನ್ನ ಮಾಡ್ತಾರೆ. ಅವರು ಕೊಡೋ ಸಮರ್ಥನೆ ಏನು ಅಂತ ಹೇಳಿದ್ರೆ, ಟೈಮ್ ವೇಸ್ಟ್ ಆಗಬಾರ್ದು, ಬಂದಿರುವಂಥ ಕೆಲಸ ಸರಾಗವಾಗಿ ನಡಿಬೇಕು, ಅದಕ್ಕೋಸ್ಕರ ಫೆಸಿಲಿಟೀಸು ಅಂತ ಹೇಳ್ತಾರೆ. ಬಟ್ ಇದೆಲ್ಲವೂ ಕೂಡ ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆಯಾ? ಬದಲಾಗಿ ಬರೀ ಸೌಲಭ್ಯಗಳನ್ನು ತೆಗೆದುಕೊಂಡು ಅದಾದ ಬಳಿಕ ಅಲ್ಲಿಂದ ನಿರ್ಗಮಿಸೋದು, ಇಷ್ಟಕ್ಕೆ ಸೀಮಿತ ಆಗ್ತಿದೆಯಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ, ನಮಗೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆರಿ ಗುಡ್ ಮಾರ್ನಿಂಗ್. ನನ್ನ ಕಲೀಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಾ, ನಮಗಿಲ್ಲಿ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಧಿವೇಶನ ಸದ್ಬಳಕೆ ಆಗುತ್ತಾ ಅಥವಾ ನಾಮಕೆ ವಾಸ್ತೆ ಆಗುತ್ತಾ ಅನ್ನುವಂಥದ್ದು. ಸೊ ಇವತ್ತು ಕೊನೆ ಹಂತದ ಸಿದ್ಧತೆಯ ಪರಿಶೀಲನೆ, ಅದರ ಜೊತೆಗೇನೆ ಈ ಖರ್ಚು ವೆಚ್ಚದಲ್ಲಿ ಪ್ರತಿ ವರ್ಷ ಏರ್ಮುಖನೇ ಕಾಣುತ್ತೆ, ಇಳಿಮುಖ ಯಾವತ್ತೂ ಆಗೋದಿಲ್ಲ. ಸೇಮ್ ಟ್ರೆಂಡ್ ಕಂಟಿನ್ಯೂ ಆಗ್ತದೆ. ಏನೆಲ್ಲ ಡೀಟೇಲ್ಸ್ ಕೊಡ್ತೀರಿ? ಹೌದು ಪ್ರಜ್ವಲ, ಏನು ನಾಳೆಯಿಂದ ಒಂದು 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಈಗ ಮಧುವನಿಗತಿಯಂತೆ ಶೃಂಗಾರಗೊಂಡಿದೆ. 10 ದಿನಗಳ ಕಾಲ ಏನೋ ಒಂದು ಅಧಿವೇಶನ ನಡೆಯುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಸುವರ್ಣಸೌಧಕ್ಕೆ ಇವತ್ತು ಉಭಯ ಸದನದ ನಾಯಕರಿನಂತ ಸಭಾಪತಿ ಮತ್ತು ಸ್ಪೀಕರ್ ಖಾದರ್ ಅವರು ಭೇಟಿ ನೀಡ್ತಾರೆ. ಅದಾದ ನಂತರ ಸಂಜೆ 5 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ನಾಳೆಯಿಂದ 10 ದಿನಗಳ ಕಾಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಮತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಈ ಅಧಿವೇಶನ ನಡೆಯುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಬಹುತೇಕ ಇವತ್ತೇ ಬೆಳಗಾವಿಗೆ ಎಲ್ಲರೂ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿರ್ಬೋದು, CM ಆದಿಯಾಗಿ ಎಲ್ಲ ಅಧಿಕಾರಿಗಳ ವರ್ಗಗಳು ಇವತ್ತು ಬೆಳಗಾವಿಗೆ ಬರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿವರೆಗೂ ಬೆಳಗಾವಿಯಲ್ಲಿ 13 ಬಾರಿ ಉಭಯ ಸದನಗಳು ಅಧಿವೇಶನ ನಡೆದಿದ್ರು ಸಹ ಬೆಳಗಾವಿ ಅಧಿವೇಶನ 13 ಸಾರಿ ನಡೆದಿದೆ. ಆದ್ರೆ ಉತ್ತರ ಕರ್ನಾಟಕಕ್ಕೆ ಕೊಟ್ಟಂತ ಅಭಿವೃದ್ಧಿ ಮಾತ್ರ ಶೂನ್ಯ ಅಂತಾನೆ ಹೇಳ್ಬೇಕಾಗತ್ತೆ. ಬೆಳಗಾವಿಯಲ್ಲಿ ಅಧಿವೇಶನಕ್ಕೆ ಇಲ್ಲಿವರೆಗೂ 170 ಕೋಟಿ ರೂಪಾಯಿ ವೆಚ್ಚ ತಗುಲಿದ್ರು ಸಹ ಅಭಿವೃದ್ಧಿ ಬರೀ ಮಾತನಾಡಿ ಹೋಗ್ತಾರೆ ಶಾಸಕರು ಮತ್ತು ಸಚಿವರು. ಪ್ರತಿಯೊಂದು ಬಂದಂತ ಸರ್ಕಾರಗಳು ಮಾತನಾಡಿ ಮತ್ತು ಚರ್ಚೆಗೆ ಮಾತ್ರ ಸೀಮಿತವಾಗಿ ಸುವರ್ಣಸೌಧದಲ್ಲಿ ಅಧಿವೇಶನ ಮಾಡ್ತಾರೆ. ಆದ್ರೆ ಅಭಿವೃದ್ಧಿಗೋಸ್ಕರ ಯಾವ ಸರ್ಕಾರವು ಇಲ್ಲಿವರೆಗೂ
ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ಚರ್ಚೆ ಮಾಡಿದಂತೆ ಅಭಿವೃದ್ಧಿ ಹಣವನ್ನು ನೀಡಿಲ್ಲ ಅಂತೇಳಿ ಈ ಭಾಗದ ಸಾರ್ವಜನಿಕರಾಗಿರ್ಬೋದು, ಶಾಸಕರಾಗಿರ್ಬೋದು ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡ್ತಾರೆ. ಆದ್ರೆ ಈ ಒಂದು ಸರಿ ಏನು ನಡೆಯುತ್ತೆ, ಈ 13ನೇ ಸಾರಿ ನಡೆಯುವಂತಹ ಚಳಿಗಾಲದ ಅಧಿವೇಶನದಲ್ಲಾದ್ರೂ ಉತ್ತರ ಕರ್ನಾಟಕದ ಚರ್ಚೆ ಆಗತ್ತಾ ಎಂಬ ಒಂದು ಪ್ರಶ್ನೆಯನ್ನ ಈಗಾಗಲೇ ಉತ್ತರ ಕರ್ನಾಟಕದ ಜನರು ಇಟ್ಕೊಂಡಿದ್ದಾರೆ. ಅದರಂತೆಯೇ ಸಹ ಆ ಸರ್ವಸನ್ನದ್ಧನನ್ನು ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನಕ್ಕೆ ಸರ್ವಸನ್ನದ್ಧ ಆಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಸುವರ್ಣಸೌಧದಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನಕ್ಕೆ ಈಗಾಗಲೇ ಭದ್ರತೆಗೆಂದು ಬೆಳಗಾವಿಯ ಪೊಲೀಸ್ ವರಿಷ್ಠ ಭೂಷಣ್ ಗೋರ್ಖೆ 6,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಅವರಿಗೆ ಮಲಗಲು ಒಂದು ಜರ್ಮನ್ ಟೆಂಡನ್ನು ಸಹ ಉಪಯೋಗಿಸ್ತಾರೆ. ಅದೇ ತರನಾಗಿ ಶಾಸಕರು ಮತ್ತು ಸಚಿವರಿಗೆ ಪ್ರಮುಖವಾಗಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ತಂಗುವ ವ್ಯವಸ್ಥೆಯನ್ನು ಮತ್ತು ಊಟದ ವ್ಯವಸ್ಥೆಯನ್ನ ಈಗಾಗಲೇ ಸರ್ಕಾರ ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೆಯುವಂತಹ ಏನು ಚಳಿಗಾಲದ ಅಧಿವೇಶನ ಉತ್ತರ ಅಭಿವೃದ್ಧಿಗೋಸ್ಕರ ನಡೀಲಿ ಅಂತೇಳಿ ಈಗಾಗಲೇ ಅನೇಕ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಈಗಾಗಲೇ 70ಕ್ಕೂ ಹೆಚ್ಚು ಏನು ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಏನು ಕಳೆದ 4 ವರ್ಷಗಳಿಂದ ಇಲ್ಲಿಯವರೆಗೂ ಸಹ ಯುವ ಸಮೂಹಕ್ಕೆ ಯಾವ ಉದ್ಯೋಗವನ್ನು ಪಡೆದಂತಹ ಸರ್ಕಾರದ ವಿರುದ್ಧ ಸುಮಾರು 10,000ಕ್ಕೂ ಹೆಚ್ಚು ಯುವ ಸಮೂಹ ಬೆಳಗಾವಿಯ ಸುವರ್ಣಸೌಧಕ್ಕೆ ಒಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಅದೇ ತರನಾಗಿ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಕಬ್ಬಿನ ಬಾಕಿ ಉಳಿದಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೆ ವಿರುದ್ಧವಾಗಿ ಹೋರಾಟ ಮಾಡಬೇಕಂತೇಳಿ ಒಂದು ರೈತ ಮುಖಂಡರು ಸಹ ಆಗ್ರಹ ಪಡಿಸ್ತಾ ಇದ್ದಾರೆ. ಅದೇ ತರನಾಗಿ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಉತ್ತರ ಕರ್ನಾಟಕ ಪ್ರತ್ಯೇಕ ಏನು ಒಂದು ಅಭಿವೃದ್ಧಿ ಸಂಘಗಳಿದಾವೆ ಅವು ಸಹ ಇವತ್ತು ಕರೆ ಕೊಟ್ಟಿದ್ದಾವೆ. ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿ ಇಲ್ಲ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಿ ಅಂತ ಹೇಳಿ ಆ ಒಂದು ಹೇಳಿಕೆ ಕೊಟ್ಟು ಅವರು ಸಹ ಚಳವಳಿಗೆ ಮುಂದಾಗಿದ್ದಾರೆ. ಈಗ ಒಟ್ಟು 70ಕ್ಕೂ ಹೆಚ್ಚು ಏನು ಸಂಘಟನೆಗಳು ಪ್ರತಿಭಟನೆಗೆ ಈಗಾಗಲೇ ಮುಂದಾಗಿದ್ದಾವೆ. ಈ ಒಂದು ಮುಂದಾಗಿದಂತಹ ಸಂಘಟನೆಗಳನ್ನ ಆಲಿಸಿದಂತಹ ಸರ್ಕಾರ ಆ ಒಂದು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡುತ್ತಾ ಇಲ್ಲ ಅಂತ ಹೇಳಿ ಕಾಲ್ ಮಾಡಬೇಕಾಗತ್ತೆ ಪ್ರಜ್ವಲ. ಫೈನ್ ಮಂಜುನಾಥ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.